ನೋಡಿ, ಯೂನಿವರ್ಸಲ್ ನಂಬರ್ 369 ನೋಡಿಕೊಂಡು ಇವಾಗ ನಂಬರ್ 9 ಮಾರ್ನಿಂಗ್ 9 o'clockಗೆ ನಾನು ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಸ್ಟಾಕ್ ಮಾರ್ಕೆಟ್ಗೆ. ಅದು ಹೇಗೆ ಯೂನಿವರ್ಸಲ್ ನಂಬರ್ ಫಾಲೋ ಮಾಡೋದ್ರಿಂದ ಹೇಗೆ ರಿಸಲ್ಟ್ ಬರುತ್ತೆ ಅಂತ ನಾನು ನಿಮಗೆ ವಿತ್ ಲೈವ್ ಪ್ರೂಫ್ ತೋರಿಸ್ತೀನಿ. ಈ ಅಕೌಂಟಲ್ಲಿ ಎಷ್ಟು ಮೈನಸ್ ಆಗುತ್ತೆ, ಎಷ್ಟು ಪ್ಲಸ್ ಆಗುತ್ತೆ, ಏನಾಗುತ್ತೆ ಅಂತ ಪ್ರತಿಯೊಂದು ವಿಡಿಯೋ ನಿಮಗೆ ಮಾರ್ನಿಂಗ್ ಒಂದು ವಿಡಿಯೋ, ಈವ್ನಿಂಗ್ ಒಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ನೋಡಿ, ಇವಾಗ 9,000 9 o'clock ಮಾರ್ನಿಂಗು ನಾನು 9,000 ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಅದು ಏನಾಗುತ್ತೆ ಅಂತೇಳಿ ನೆಕ್ಸ್ಟು ಯಾವ ಟೈಮ್ಗೆ ನಾನು ಲಾಟ್ ತಗೋತೀನಿ, ಎಷ್ಟು ಲಾಟ್ ತಗೋತೀನಿ, ಅದು ಯೂನಿವರ್ಸಲ್ ನಂಬರಲ್ಲೇ ಇರುತ್ತೆ. ಅದು ಈ ಥರ ತಗೊಳ್ಳೋದ್ರಿಂದ ಈ ಪ್ಲಸ್ ಈ ಸ್ಟಾಕ್ ಮಾರ್ಕೆಟಲ್ಲಿ ಹೇಳ್ತಾರಲ್ಲ, ಅರ್ಧ ಹಾರ್ಡ್ ವರ್ಕ್ ಅಂದರೆ ಅರ್ಧ ಲಕ್ ಇರಬೇಕು ಅಂತ. ಅರ್ಧ ಹಾರ್ಡ್ ವರ್ಕು ನಮ್ಮ ವರ್ಕು, ಇದು ಅರ್ಧ ಲಕ್ ಅನ್ನೋದು ಈ ಯೂನಿವರ್ಸಲ್ ಈ ನಂಬರ್ ಕೆಲಸ ಮಾಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಇದನ್ನು ಫಾಲೋ ಮಾಡಿ ನೋಡಿ, ನಿಮಗೆ ಲೈಫ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ. ವಿಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೋತಾ ಇಲ್ಲ. ಪ್ಲೀಸ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಯಾವತ್ತೂ ನಮಗಿರಲಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಲವ್ ಯು ಆಲ್. ಮಾರ್ಕೆಟಲ್ಲಿ ಹಣ ಸಂಪಾದನೆ ಮಾಡೋದು ತುಂಬ ಈಸಿ, ಆದರೆ ತಿಳ್ಕೊಂಡ್ರೆ ನೋಡಿ. ಯಾವ ಒಂದು ಕಂಪ್ನಿ ನೋಡಿ, ಜನರಲ್ ನಾಲೆಜ್ ಕಂಪಲ್ಸರಿ, ಒಂದು ಜನರಲ್ ನಾಲೆಜ್ ಇದ್ದೇ ಇರುತ್ತಾ. ಇವಾಗ ನೋಡಿ, ನಾನು ಕಾಲ್ಸ್ ಕೊಟ್ಟಿರೋದನ್ನು ಲಾಸ್ಟ್ 1 year ಬ್ಯಾಕ್ ನಾನು ನನ್ನ ಟೀಮ್ಗೆ ಕಾಲ್ಸ್ ಕೊಟ್ಟಿರೋದು. ಉಜ್ಜೀವನ್ ಒಂದು ಕೊಟ್ಟಿದ್ದೆ, ಜೊಮ್ಯಾಟೊ ಒಂದು ಕೊಟ್ಟಿದ್ದೆ, ಎಸ್ ಬ್ಯಾಂಕ್ ಒಂದು ಕೊಟ್ಟಿದ್ದೆ. ಓಕೆ, ಕಾಲ್ಸ್ ಕೊಟ್ಟಿದ್ದು ಅದೆಲ್ಲ ಎಷ್ಟು ಗೊತ್ತಾ? ಉಜ್ಜೀವನ್ನು 1 to 5. ನನ್ನ ಟಾರ್ಗೆಟ್ ಏನು ಗೊತ್ತಾ? ಇಯರ್ಲಿ ಡಬಲ್ ಆಗಬೇಕು, ಆ ಥರ ನಾನು ಶೇರ್ಸ್ ಎಲ್ಲ ಸೆಲೆಕ್ಟ್ ಮಾಡೋದು. ಓಕೆನಾ? ಉಜ್ಜೀವನ್ನು 1 to 1 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ 5 lakhs ಕೊಟ್ಟಿದೆ. ಓಕೆನಾ? ಇವಾಗ ಜೊಮ್ಯಾಟೊದವ್ರಿಗೆ ಅಮೌಂಟ್ ಡಬಲ್ ಆಗಿದೆ. ಓಕೆ, ಇದರಲ್ಲಿ ಎಸ್ ಬ್ಯಾಂಕ್ 10 ರೂಪಾಯಿ ಇತ್ತು, ಇವಾಗ 23 ರೂಪಾಯಿವರೆಗೂ ನಡೀತಾ ಇದೆ. ಓಕೆನಾ? ಈ ಥರ ಸೆಲೆಕ್ಟ್ ಮಾಡಿ, ಅದು ಕಡಿಮೆ ಪ್ರೈಸ್ ಇರೋದನ್ನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಆ ಥರ ದೊಡ್ಡದು ಅಮೌಂಟ್ ಇರೋರು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ಬೋದು. ಆದರೆ ಓಪನ್ ಆಗಿ ಜಾಸ್ತಿ ಹೇಳೋದು ಬೇಡ, ನನಗೆ ಕುಯ್ಯೋದೆಲ್ಲ ನನಗೆ ಇಷ್ಟ ಆಗಲ್ಲ. ಓಪನ್ ಫ್ರ್ಯಾಂಕಾಗಿ ಹೇಳ್ತೀನಿ ನೋಡಿ, ಪ್ರತಿಯೊಬ್ಬರು ಒಂದೇ ಶೋರ್ಸನ್ನು ನಂಬ್ಕೊಂಡಿರಬೇಡಿ, ಆಯಿತಾ? ಇನ್ನೊಂದು ಸೋರ್ಸ್ ಇರಲೇಬೇಕು. ಅದಕ್ಕೆ ನೀವು ನಿಮಗೆ ಸ್ವಲ್ಪ ದಿವಸ ಏನು ಮಾಡ್ತೀರಂದರೆ, ನಾನು ಲೈವ್ ಅಕೌಂಟ್ ಇದೆಯಲ್ಲ, ಇವಾಗ ಏನು ಓಪನ್ ಮಾಡಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅದನ್ನು ಲೈವಾಗಿ ಅಪ್ಡೇಟ್ ಕೊಡ್ತೀನಿ ನಾನು. ಡೈಲಿ ಏನಾಗ್ತಾಯಿದೆ, ಏನಾಗ್ತಾಯಿದೆ ಅಂತ ನೀವು ನೋಡಿ. ಅದು ಏನಾಗುತ್ತೆ, ಮೇಯ್ನಾಗಿ ಕಾನ್ಸೆಪ್ಟ್ ಏನಂದರೆ ಅದೇನಾಗುತ್ತೆ ಅಂತ ನೀವೇ ನೋಡಿ. ಅದು ಹೆಂಗೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ, ಹೆಂಗೆ ಇದಾಗತ್ತೆ ಅಂತ. ಇದೇ ಥರ ಒಂದು 10 ಕಂಪ್ನಿನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ, 10 ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಅದನ್ನು ನಿಮಗೆ ಲೈವ್ ಆಗಿ ನಾನು ಮುಂದಕ್ಕೆ ಅಪ್ಡೇಟ್ ಕೊಡ್ತೀನಿ. ಇವಾಗ ಆಲ್ರೆಡಿ ಯಾರು ಲೇಟ್ ಆಗಿದೆಯೋ, ಆಲ್ರೆಡಿ ಲೇಟ್ ಆಗೋಗಿದೆ, ಇನ್ನೂ ಲೇಟ್ ಮಾಡಿದ್ರೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗತ್ತೆ. ಇವಾಗ ನಮ್ಮ ಕಂಟ್ರಿ ಎಲ್ಲ ಇವಾಗ ಫೌಂಡೇಶನ್ ಎಲ್ಲ ಕರೆಕ್ಟಾಗಿ ಹಾಕ್ಕೋಗ್ತಾ ಇದ್ದಾರೆ. ಇವಾಗ ಅದು ಇನ್ನು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಅದು ರಾಕೆಟ್ ಥರ ಹೋಗುತ್ತೆ ಕಂಪ್ನೀಸ್ ಎಲ್ಲ. ಇವಾಗ ಯಾವುದಾದ್ರು ಶೇರ್ಸನ್ನು ಸೆಲೆಕ್ಟ್ ಮಾಡಿ, ನೀವು ಸ್ವಲ್ಪ ವರ್ಕ್ ಮಾಡಿ, ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ಚೆನ್ನಾಗಿ ಸೆಟ್ಲಾಗಿ. ಯಾಕೆಂದರೆ ಆಲ್ರೆಡಿ ಇವಾಗಿರೋ ಜನ್ರೇಷನ್, ಇವಾಗಿರೋ ಸಿಚುವೇಷನಲ್ಲಿ ಹಣ ಮತ್ತು ಆರೋಗ್ಯ ಇವೆರಡೂ ಇಲ್ಲ ಅಂದರೆ ನೀನು ವೇಸ್ಟ್ ಇದ್ದು. ಅದ್ರ ಬದಲು ಸತ್ತೋಗ್ಬೋದು, ಇರೋದೇ ವೇಸ್ಟು. ಇವಾಗ ಅದಿದ್ರೇ ಮರ್ಯಾದೆ, ಯಾರೇ ಆಗಲಿ ಅದಿದ್ರೇ ಮರ್ಯಾದೆ ಕೊಡ್ತಾರೆ. ಅದಿಲ್ಲ ಅಂದರೆ ಯಾರೂ ಇಲ್ಲ ನಿನ್ನ ಜೊತೆ, ನೀನೊಬ್ಬನೇ. ಅದಕ್ಕೆ ರೆಸ್ಪೆಕ್ಟ್ ಕೊಡು, ಮುಂದೆ ಸಾಗು. ಮೇನ್ ಕಾನ್ಸೆಪ್ಟ್ ನಮ್ಮದು ಇದನ್ನು ಏನಕ್ಕೆ ಫಾಲೋ ಮಾಡಬೇಕು, ನನ್ನ ಒಂದು ವೀಡಿಯೋಸ್ನ ಏನಕ್ಕೆ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ನಾನು ಎಂಟ್ರಿಗಳು ತಗೊಳ್ಳೋದು ಡಿಫ್ರೆಂಟ್. ಇದು 369 ಅಂತ ಯೂನಿವರ್ಸಲ್ ನಂಬರ್ ಇದೆ. ಆ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡುವಾಗ ಯಾವ ನಂಬರ್ ಬರಬೇಕು, ಮತ್ತು ಯಾವ ಟೈಮಲ್ಲಿ ಎಕ್ಸಿಟ್ ಮಾಡಬೇಕು, ಎಷ್ಟು ದಿವಸ ಕಾಯಬೇಕು. ಇದು ತುಂಬ ವರ್ಕ್ ಮಾಡಿದ್ದೀನಿ, ತುಂಬ ಸ್ಟಡಿ ಮಾಡಿದ್ದೀನಿ. ಇದನ್ನು ಟೋಟಲಿ ಡಿಫ್ರೆಂಟಾಗಿ ನಾನು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಇದು ನೀವು
ಎಲ್ಲಿ ನೋಡಿರೋಕ್ಕೆ ಸಾಧ್ಯ ಇಲ್ಲ. ಸಮಥಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಇದನ್ನು ಒಂದ್ಸಲಿ ನೀವು ಫಾಲೋ ಮಾಡಿ ನೋಡಿ. ನಿಮಗೆ ಸ್ವಲ್ಪ ದಿವಸ ಫಾಲೋ ಮಾಡಿ. ದಯವಿಟ್ಟು ನಾನು ಲಾಸ್ಟಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಹೇಳಿದ್ದೀನಿ ಅಂತ ಇಮಿಡಿಯೇಟ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಸ್ವಲ್ಪ ದಿವಸ ಫಾಲೋ ಮಾಡಿ, ಸ್ವಲ್ಪ ದಿವಸ ಸ್ಟಡಿ ಮಾಡಿ ನಿಮ್ಗೆ ಓಕೆ ಆದರೆ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಾನು ಯಾವುದೋ ಸೆಲೆಕ್ಟ್ ಮಾಡಿದ್ದೆ, ನಾನು ಇನ್ವೆಸ್ಟ್ಮೆಂಟ್ ಮಾಡೋ ಶೇರ್ಸನ್ನು ನಾನು ನಿಮಗೂ ತಿಳಿಸ್ತೀನಿ. ಆವಾಗ ಅದು ತಗೊಳ್ಳೋದು ಬಿಡೋದು ನಿಮಗೆ ಡಿಸಿಷನ್ ಬಿಟ್ಟಿದ್ದು. ಓಕೆನಾ? ನಮಸ್ತೆ, ಯೂನಿವರ್ಸಲ್ ಮನಿ ಮೆಡಿಟೇಷನ್ಗೆ ಸ್ವಾಗತ. ಓಕೆ, ನಾನು ಫಸ್ಟು ವೀಡಿಯೋದಲ್ಲಿ ಹೇಳ್ದಂಗೆ ನಾನು 3 ಬಗ್ಗೆ ವೀಡಿಯೋಸ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಒಬ್ಬ ಮನುಷ್ಯನಿಗೆ ಬೇಕಾಗಿರುವಂಥ ವಿಷಯಗಳು 3 ಇಂಪಾರ್ಟೆಂಟು. ಒಂದು ಹಣ ಸಂಪಾದನೆ ಮಾಡೋದು ಹೇಗೆ, ಮತ್ತು ಶೇರ್ ಮಾರ್ಕೆಟಲ್ಲಿ ಹೆಂಗೆ ದುಡಿಯೋದು ಅಂತೇಳಿ, ಮತ್ತು ಫಿಟ್ನೆಸ್ ಬಗ್ಗೆ. ಇವಾಗ ಮೆಡಿಟೇಷನ್ ಬಗ್ಗೆ, ಮನಿ ಮೆಡಿಟೇಷನ್ ಬಗ್ಗೆ ಸ್ವಲ್ಪ ವೀಡಿಯೋಸ್ ಮಾಡಿದ್ದೀವಿ. ಇವಾಗ ಶೇರ್ ಮಾರ್ಕೆಟ್ ಬಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ಈ ಶೇರ್ ಮಾರ್ಕೆಟಲ್ಲಿ ಈ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡೋರು, ಹೊಸದಾಗಿ ಸ್ಟಾರ್ಟ್ ಮಾಡೋರಿಗೆ ಹೇಗೆ ಮಾಡೋದು ಅಂತೇಳಿ, ಅದಕ್ಕೋಸ್ಕರನೇ ನಾನು ಹೊಸ ಅಕೌಂಟ್ ಒಂದು ಓಪನ್ ಮಾಡಿ ಅದರಲ್ಲಿ ಸ್ವಲ್ಪ ಅಮೌಂಟ್ ಹಾಕಿ, ಅದು ಆಲ್ರೆಡಿ ಪ್ಲಸ್ಸಲ್ಲಿ ರನ್ನಿಂಗ್ ಇದೆ. ಅದು ಲೈವ್ ಅಪ್ಡೇಟ್ ನಿಮಗೆ ಎವ್ರಿ ಡೇ ಅಪ್ಡೇಟ್ ಕೊಡ್ತೀನಿ, ಅದು ಏನಾಗ್ತಾಯಿದೆ ಅಂತೇಳಿ. ಇದನ್ನು ಏನಕ್ಕೆ ಮಾಡಿದ್ದಂದರೆ, ಇದು ಒಂದು ಯಾರು ಈ ಓಪನ್ ಸ್ಟೇಟ್ಮೆಂಟ್ ಕೊಡಲ್ಲ. ಇದು ನನ್ನ ಒಂದು 10 ವರ್ಷ ಅನುಭವದಲ್ಲಿ ನಾನು ಕಲ್ತಿರೋದನ್ನು ಅದು ಲೈವಾಗಿ ಪ್ರೂಫ್ ತೋರಿಸ್ಬೇಕು ಅಂತೇಳಿ ನಾನು ಈ ಅಕೌಂಟ್ ಓಪನ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ. ಅದು ನಿಮಗೆ ಲೈವ್ ಅದು ತೋರಿಸ್ತೀನಿ. ಅದು ಡೈಲಿ ನಿಮಗೆ ಅದು ಶಾರ್ಟ್ ವೀಡಿಯೋಸ್ದಲ್ಲಿ ಅದು ಇವತ್ತೇನಾಯ್ತು ಮಾರ್ಕೆಟು, ಎಷ್ಟು ಲಾಸ್ ಆಗಿದೆ, ಎಷ್ಟು ಪ್ರಾಫಿಟ್ ಆಗಿದೆ ಅಂತೇಳಿ ನಿಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ 9:30 ಹಂಗೆ ನಿಮಗೆ ಶಾರ್ಟ್ ವೀಡಿಯೋ ಒಂದು ಅಪ್ಲೋಡ್ ಆಗುತ್ತೆ ನಮ್ಮ ವೀಡಿಯೋದಲ್ಲಿ. ಎಲ್ಲದರಲ್ಲೂ ಫೇಸ್ಬುಕ್ಕಲ್ಲೂ, ಇನ್ಸ್ಟಾಗ್ರಾಮಲ್ಲೂ ಮತ್ತು ಯೂಟ್ಯೂಬಲ್ಲೂ 3ರಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಅದು ಏಕಪ್ಪ ಅಂದರೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ 1000 ಜನ 1000 ಹೇಳಿರ್ಬೋದು. ಆದರೆ ನಾನು ಹೇಳೋದೇನು ಗೊತ್ತಾ, ತಿರುಗಿ ಅದೇ ರಿಪೀಟ್ ಮಾಡಿ ಅದೇ ಸ್ಟೋರಿ ರಿಪೀಟ್ ಮಾಡೋದು ನನಗಿಷ್ಟ ಇಲ್ಲ. ಓಪನ್ನಾಗಿ ಒಂದೇ ಮಾತು ಹೇಳಬೇಕಂದ್ರೆ, ಇವತ್ತಿಲ್ಲ ನಾಳೆ ನೀವು ಸ್ಟಾಕ್ ಮಾರ್ಕೆಟ್ ಬರಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ನನ್ನದೇ ಸ್ಟೋರಿ ಹೇಳ್ತೀನಿ. ನಾನೊಂದು ಈ ಸ್ಟಾಕ್ ಮಾರ್ಕೆಟಲ್ಲಿ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು ಹೆಚ್ಚು ಕಮ್ಮಿ. ಈ 10 ವರ್ಷದಲ್ಲಿ ಈ ಅವ್ರ ಮಾತು ಇವ್ರ ಮಾತು ಕೇಳಿಕೊಂಡು ಭಯ ಪಟ್ಕೊಂಡು ಹಂಗೆ ಹಿಂಗೆ ಅಂತ ಇದ್ದವನು, ಆವಾಗ ಒಂದು 10 ಇಯರ್ಸ್ ಬ್ಯಾಕು ಎಕ್ಸಾಂಪಲ್ಗೆ ಎಷ್ಟು ಬೇಡ, ಒಂದು 1 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವತ್ತು ನನಗೆ ಅದು 1 ಕೋಟಿ ಆಗ್ತಾಯಿತ್ತು. ಆ ಥರ ಎಲ್ಲ ಮಾರ್ಕೆಟ್ ಡೆವಲಪ್ಮೆಂಟ್ ಆಗಿದೆ. ನಾನು ಅವ್ರ ಮಾತು ಕೇಳಿಕೊಂಡು ಅದಕ್ಕೆ ಎದುರ್ಕೊಂಡು ತಪ್ಪು ಮಾಡಿದೆ. ಆದರೆ ನಾನು ಮಾಡಿದ ತಪ್ಪನ್ನು ಯಾರೂ ಮಾಡಬೇಡಿ. ಇನ್ಮೇಲೆ ವೀಡಿಯೋಸ್ ಇದ್ರ ಬಗ್ಗೆ ಸ್ವಲ್ಪ ಇದು ವೀಡಿಯೋಸ್ ಫೋಕಸ್ ಮಾಡಿ ಆಮೇಲೆ ಫಿಟ್ನೆಸ್ ಬಗ್ಗೆ ವೀಡಿಯೋಸ್ ಮಾಡ್ತೀನಿ. ಮೇಯ್ನಾಗಿ ನೋಡಿ, ಇವಾಗ ನಮ್ಮ ಕಂಟ್ರಿಗೂ ಬೇರೆ ಕಂಟ್ರಿಗೂ ಡಿಫ್ರೆನ್ಸ್ ಏನಂದರೆ, ಎಕ್ಸಾಂಪಲ್ಗೆ ಅಮೇರಿಕಾದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನರ ಮೇಲೇನೂ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಇವಾಗ ಹೇಳ್ಬೇಕಂದ್ರೆ, ಒಂದು ಮಗು ಹುಟ್ಟಿದ ತಕ್ಷಣ ಆ ಮಗು ಹೆಸರಲ್ಲಿ ಸ್ವಲ್ಪ ಅಮೌಂಟ್ ಯಾವುದಾದ್ರೂ ಒಳ್ಳೆ ಶೇರ್ಸ್ ನೋಡಿ ಪರ್ಚೇಸ್ ಮಾಡಿ ಬಿಟ್ಬಿಡ್ತಾರೆ. ಎಕ್ಸಾಂಪಲ್ ಒಂದು 10 ಶೇರ್ ಸೆಲೆಕ್ಟ್ ಮಾಡ್ತಾರೆ, 10 ಶೇರ್ ಮೇಲೆ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಆದರೆ ಅವನು ಎಜುಕೇಷನ್ಗೆ, ಅವನು ಕಾಲೇಜ್ಗೆ ಮತ್ತು ಅವನು ಫ್ಯೂಚರ್ಗೆ ಎಲ್ಲನೂ ಅದರಲ್ಲೇ ಸೆಟ್ಲ್ ಆಗ್ತದೆ. ಅವನ ಲೈಫೇ ಸೆಟ್ಲ್ ಆಗುತ್ತೆ ಅದರಲ್ಲೇ. ಇದನ್ನು ಥಿಂಕ್ ಮಾಡಿ. ಇದು ನಮ್ಮ ಇಂಡಿಯಾದಲ್ಲಿ ಮೈಂಡ್ಸೆಟ್ಟು ನೆಗೆಟಿವ್ ಮೈಂಡ್ಸೆಟ್ ಇರೋದ್ರಿಂದ ಅದಾಗಲ್ಲ. ಆದರೆ ನಾನು ಮಾಡೋದೇನೆಂದರೆ, ಎಲ್ಲರೂ ಮಾಡೋಕ್ಕೂ ನಾನು ಮಾಡೋದಕ್ಕೂ ಡಿಫ್ರೆನ್ಸ್ ಏನಂದರೆ, ನಾನು ಇದಕ್ಕೆ ಮುಂಚೆ ನಾರ್ಮಲ್ ಎಲ್ಲರೂ ಮಾಡಿದಾಗ ತುಂಬ ಲಾಸ್ ಆಗ್ತಾಯಿತ್ತು, ಏನು ಮುನ್ನೆ ಗೈನ್ ಮಾಡೋಕ್ಕಾಗ್ತಾಯಿಲ್ಲ. ಯಾವಾಗ ನಾನು ಈ ಯೂನಿವರ್ಸಲ್ ಸ್ಟಾರ್ಟ್ ಮಾಡಿ, ಯೂನಿವರ್ಸಲ್ ಮನಿ ಮೆಡಿಟೇಷನ್ ಅಂತ ಮತ್ತು ಈ 369 ನಂಬರ್ಸು, ಈ ಟೈಮಿಂಗು, ಇದೆಲ್ಲ ಸ್ವಲ್ಪ ಫಾಲೋ ಮಾಡಿದ ತಕ್ಷಣ ನನಗೆ ಎಲ್ಲ ಸಕ್ಸಸ್ ಕೊಡೋದಕ್ಕೆ ಶುರುವಾಯಿತು. ಇವಾಗ ಹ್ಯಾಪಿಯಾಗಿದ್ದೀನಿ. ನಂದು ಇವಾಗ ಜೀರೋದಾದಲ್ಲಿ ಒಂದು ಅಕೌಂಟು, ಶೇರ್ ಖಾನಲ್ಲಿ ಒಂದು ಅಕೌಂಟ್ ಇದೆ, ಅದು ಚೆನ್ನಾಗಿ ನಡೀತಾ ಇದೆ. ಪ್ಲಸ್ ಇವಾಗ ಹೊಸದಾಗಿ ನಾನು ನಿಮಗೋಸ್ಕರ ಗ್ರೋ ಆ್ಯಪಲ್ಲಿ ಒಂದು ಚೆನ್ನಾಗಿತ್ತದು, ಅದರಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಅದು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ, ಅದು ಹೇಗೆ ಅಂತೇಳಿ ನೋಡ್ಬೋದು. ಇವಾಗ ನಮ್ಮ ದೇಶ ಮುಂಚೆ ಇದ್ದಿದ್ದಕ್ಕೂ ಇವಾಗಿರೋದಕ್ಕೂ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದ್ರೆ ನೀವೇ, ಎಲ್ಲ ಎಕಾನಮಿ ಯಾವ ಥರ ಬೆಳೀತಾ ಇದೆ ಅಂಥೇಳಿ.
ದಯವಿಟ್ಟು ಹೇಳ್ತಾ ಇದ್ದೀನಿ, ಓಪನ್ ಆಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆರ್ಡರ್ ಮಾಡ್ತಾ ಇದ್ದೀನಿ. ನೀವು ಇವಾಗ ಆಲ್ರೆಡಿ ಲೇಟ್ ಆಗೋಗಿದೆ, ಇನ್ನೂ ಲೇಟ್ ಮಾಡೋದಷ್ಟು ವೇಸ್ಟ್. ಯಾಕಂದರೆ ನೆಕ್ಸ್ಟ್ ನಮ್ಮ ಇಂಡಿಯಾ ಡೆವಲಪ್ಮೆಂಟ್ ಹೆಂಗಿದೆ ಅಂದರೆ, ಸೆಕೆಂಡ್ ಅಮೇರಿಕಾಗೆ ನೆಕ್ಸ್ಟ್ ನಮ್ಮ ಇಂಡಿಯಾ ಆಗುತ್ತೆ. ಆ ಲೆವೆಲ್ಗೆ ಡೆವಲಪ್ಮೆಂಟ್ ಆಗ್ತಾಯಿದೆ ನಮ್ಮ ಒಂದು ಕಂಟ್ರಿ. ನನಗಂತೂ ನಾನೊಂದು 3 ಇನ್ಕಮ್ಗೆ ಪ್ಲ್ಯಾನ್ ಮಾಡಿದ್ದೀನಿ. 3 ಇನ್ಕಮ್ಮು ಸ್ಟಾರ್ಟ್ ಆಗಿದ್ದಾವೆ. ನೆಕ್ಸ್ಟ್ ಇದು ನಿಮಗೂ ಅದೇ ಥರ ಎಲ್ಲ ನೀವು ಅರ್ನ್ ಮಾಡಬೇಕು ಅಂತೇಳಿ ನನ್ನ ಆಸೆ. ಅದಕ್ಕೋಸ್ಕರ ಈ ಪ್ರಯತ್ನ. ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ. ಮತ್ತು ಇವಾಗ ನಾನು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಂತೇಳಿ ಲೈವಲ್ಲಿ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ಸ್ಕ್ರೀನ್ ರೆಕಾರ್ಡ್ ಇದೆ. ಅದನ್ನು ನಿಮಗೆ ಇವಾಗ ಪ್ಲೇ ಮಾಡ್ತೀನಿ, ಅದನ್ನು ನೋಡಿ ಯೂನಿವರ್ಸಲ್ ನಂಬರ್ 369 ನೋಡಿಕೊಂಡು ಇವಾಗ ನಂಬರ್ 9 ಮಾರ್ನಿಂಗ್ 9 o'clockಗೆ ನಾನು ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಸ್ಟಾಕ್ ಮಾರ್ಕೆಟ್ಗೆ. ಅದು ಹೇಗೆ ಯೂನಿವರ್ಸಲ್ ನಂಬರ್ ಫಾಲೋ ಮಾಡೋದ್ರಿಂದ ಹೇಗೆ ರಿಸಲ್ಟ್ ಬರುತ್ತೆ ಅಂತ ನಾನು ನಿಮಗೆ ವಿತ್ ಲೈವ್ ಪ್ರೂಫ್ ತೋರಿಸ್ತೀನಿ. ಈ ಅಕೌಂಟಲ್ಲಿ ಎಷ್ಟು ಮೈನಸ್ ಆಗುತ್ತೆ, ಎಷ್ಟು ಪ್ಲಸ್ ಆಗುತ್ತೆ, ಏನಾಗುತ್ತೆ ಅಂತ ಪ್ರತಿಯೊಂದು ವಿಡಿಯೋ ನಿಮಗೆ ಮಾರ್ನಿಂಗ್ ಒಂದು ವಿಡಿಯೋ, ಈವ್ನಿಂಗ್ ಒಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ನೋಡಿ ಇವಾಗ 9,000 9 o'clock ಮಾರ್ನಿಂಗು ನಾನು 9,000 ಅಮೌಂಟ್ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಮತ್ತು ಅದು ಏನಾಗುತ್ತೆ ಅಂತೇಳಿ ನೆಕ್ಸ್ಟು ಯಾವ ಟೈಮ್ಗೆ ನಾನು ಲಾಟ್ ತಗೋತೀನಿ, ಎಷ್ಟು ಲಾಟ್ ತಗೋತೀನಿ, ಅದು ಯೂನಿವರ್ಸಲ್ ನಂಬರಲ್ಲೇ ಇರುತ್ತೆ. ಅದು ಈ ಥರ ತಗೊಳ್ಳೋದ್ರಿಂದ ಈ ಪ್ಲಸ್ ಈ ಸ್ಟಾಕ್ ಮಾರ್ಕೆಟಲ್ಲಿ ಹೇಳ್ತಾರಲ್ಲ, ಅರ್ಧ ಹಾರ್ಡ್ ವರ್ಕ್ ಅಂದರೆ ಅರ್ಧ ಲಕ್ ಇರಬೇಕು ಅಂತ. ಅರ್ಧ ಹಾರ್ಡ್ ವರ್ಕು ನಮ್ಮ ವರ್ಕು, ಇದು ಅರ್ಧ ಲಕ್ ಅನ್ನೋದು ಈ ಯೂನಿವರ್ಸಲ್ ಈ ನಂಬರ್ ಕೆಲಸ ಮಾಡುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಇದನ್ನು ಫಾಲೋ ಮಾಡಿ ನೋಡಿ, ನಿಮಗೆ ನನ್ನ ಲೈಫ್. ಮತ್ತು ಡೈಲಿ ಆಗಿರೋದನ್ನು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇವತ್ತೇನಾಯಿತು ಮಾರ್ಕೆಟ್ಟು, ಇವತ್ತು ಮಾರ್ಕೆಟ್ ಏನಾಯಿತು, ಇವತ್ತೆಲ್ಲದೂ ನೋಡಿ ನಾಳೆ ಬೆಳಗ್ಗೆ ಎಷ್ಟು ಪ್ಲಸ್ ಆಗಿದೆ, ಎಷ್ಟು ಮೈನಸ್ ಆಗಿದೆ ಅಂತೇಳಿ ನಿಮಗೆ ಒಂದು 9 o'clock ಹಂಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇವತ್ತೊಂದು ನಾಳೆದು ಆ ಥರ ಬೆಳಿಗ್ಗೆ ಒಂದು ಟೈಮಿಂಗ್ ಫಿಕ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮ್ಯಾಕ್ಸಿಮಮ್ 8 to 9 ಒಳಗಡೆ. ಅದನ್ನು ನೀವು ಸ್ವಲ್ಪ ನೋಡಿ ಫಾಲೋ ಮಾಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಇದು ನನ್ನ ಶಾರ್ಟ್ ವೀಡಿಯೋದಲ್ಲಿ ಬರುತ್ತೆ, ಲಾಂಗ್ ವೀಡಿಯೋ ಹಾಕಲ್ಲ, ಶಾರ್ಟ್ ವೀಡಿಯೋದಲ್ಲಿ ಬರುತ್ತೆ. ಓಕೆ, ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ. ವಿಡಿಯೋ ಎಲ್ಲರೂ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಯಾರು ಮಾಡ್ಕೋತಾ ಇಲ್ಲ. ಪ್ಲೀಸ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ಯಾವತ್ತೂ ನಮಗಿರಲಿ ಅಂತ ಹೇಳ್ತಾ ಥ್ಯಾಂಕ್ ಯು. ಲವ್ ಯು ಆಲ್.